ಇನ್ನು ಒಂದಷ್ಟು ಪೊಲಿಟಿಕಲ್ ನ್ಯೂಸ್. ರಾಜ್ಯದಲ್ಲಿ 5 ಕ್ಷೇತ್ರಗಳಿಗೆ ಈಗ ಅಭ್ಯರ್ಥಿಯನ್ನ ಇನ್ನೂ ಕೂಡ ಘೋಷಿಸಿಲ್ಲ ಬಿಜೆಪಿ. ಸೊ ಒಟ್ಟು ಇನ್ನ 8 ಕ್ಷೇತ್ರಗಳಿಗೆ ಘೋಷಣೆ ಆಗಬೇಕು. ಅದರಲ್ಲಿ 3 ಜೆಡಿಎಸ್ಗೆ ಬಿಟ್ಟುಕೊಟ್ಟಿರೋದ್ರಿಂದ 5 ಕ್ಷೇತ್ರಗಳಲ್ಲಿ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಟಿಕೆಟ್ನ ಪೈಪೋಟಿ ಹಾಗೆ ಮುಂದುವರಿತಾ ಇದೆ. ಈ 5 ಕ್ಷೇತ್ರಗಳನ್ನ ಪೆಂಡಿಂಗ್ ಉಳಿಸ್ಕೊಂಡಿದೆ ಹೈಕಮಾಂಡ್. ಸೊ ಯಾವ್ಯಾವುದು ಆ 5 ಕ್ಷೇತ್ರ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಚಿತ್ರದುರ್ಗ, ಬೆಳಗಾವಿ, ಉತ್ತರ ಕನ್ನಡ, ಚಿಕ್ಕಬಳ್ಳಾಪುರ, ರಾಯಚೂರು ಈ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ. ಯಾರಿಗೆ ಸಿಗಬಹುದು ಇಲ್ಲಿ ಟಿಕೆಟ್, ಶೆಟ್ಟರ್ ಗಿಟ್ಟಿಸ್ಕೊಳ್ತಾರಾ ಬೆಳಗಾವಿ ಟಿಕೆಟ್ ಅನ್ನ ಅನ್ನುವಂಥದ್ದನ್ನು ಕೂಡ ನೋಡಬೇಕು. ಇನ್ನು ಸಾಕಷ್ಟು ಜನರ ಹೆಸರಿದೆ. ಸೊ ಅವರೆಲ್ಲರೂ ಕೂಡ ಹಾಲಿಗಳ ವಿರುದ್ಧ ಕೆಲವೊಂದಷ್ಟು ಅಸಮಾಧಾನ ಏನಿದೆ. ಸೊ ಹಾಗಾಗಿ ಬಹುಶಃ ಇನ್ನೂ ಗೊಂದಲ ಇದೆ. ರಾಜ್ಯದಲ್ಲಿ 5 ಕ್ಷೇತ್ರಗಳಿಗೆ ಮಾತ್ರ ಇನ್ನು ಬಿಜೆಪಿ ಅಭ್ಯರ್ಥಿಗಳನ್ನ ಘೋಷಿಸಬೇಕು. ನಿನ್ನೆ ಸಂಜೆ 2ನೇ ಪಟ್ಟಿ ಏನು ಬಿಡುಗಡೆ ಆಯಿತು, ಅದರಲ್ಲಿ ರಾಜ್ಯದ ಮೊದಲ ಪಟ್ಟಿ ಅದು. ಅದರಲ್ಲಿ 20 ಜನರಿಗೆ ಈಗಾಗಲೇ ಟಿಕೆಟ್ ಘೋಷಣೆಯಾಗಿ 20 ಕ್ಷೇತ್ರಗಳು ಆಲ್ಮೋಸ್ಟ್ ಈಗಾಗಲೇ ಘೋಷಣೆ ಆಗ್ಬಿಟ್ಟಿದೆ, ಫೈನಲ್ ಆಗ್ಬಿಟ್ಟಿದೆ. ಇನ್ನು ಉಳಿದಂತಹ 8 ಕ್ಷೇತ್ರಗಳು, ಆ 8 ಕ್ಷೇತ್ರಗಳ ಪೈಕಿ 3 ಈಗಾಗಲೇ JDSಗೆ ಬಿಟ್ಕೊಡ್ಲಾಗತ್ತೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಅದು ಸ್ಪಷ್ಟತೆ ಇದೆ. ಹಾಸನ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಮಂಡ್ಯ. ಚನ್ನಕೇಶವ ಸೀಸನಲ್ ಫ್ರೂಟ್ ಫಾರ್ಮಿಂಗ್ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸೊ ಈ 3 ಕ್ಷೇತ್ರಗಳು JDS ಪಾಲಾಗಿರೋದ್ರಿಂದಾಗಿ ಇನ್ನುಳಿದಿರುವಂತಹ ಒಂದು 5 ಕ್ಷೇತ್ರಗಳಿಗೆ ಹೈಕಮಾಂಡ್ ಯಾವಾಗ ಪಟ್ಟಿ ರಿಲೀಸ್ ಮಾಡುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನಾವು ಪ್ರತಿನಿಧಿ ನಮ್ಮ ದೆಹಲಿಯಿಂದ ಲೈವ್ ಇದ್ದಾರೆ, ನಮ್ಮ ಜೊತೆಗೆ ಮಾತಾಡ್ತಾ ಹೋಗೋಣ. ಹರೀಶ್ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈ 5 ಕ್ಷೇತ್ರಗಳನ್ನ ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿಸಿದೆ ಬಿಜೆಪಿ. ಸೊ ಯಾಕೆ ಈ ಒಂದು ಗೊಂದಲ ಇನ್ನೂ ಕೂಡ ಮುಂದುವರಿತಿದೆ? ಯಾವಾಗ ರಿಲೀಸ್ ಆಗಬಹುದು? ಬಹುಶಃ ಅಲ್ಲಿ ಸ್ಥಳೀಯವಾಗಿ ಕೇಳಿ ಬರ್ತಾ ಇರುವಂತಹ ಒಂದು ಅಪಸ್ವರಗಳು, ಅಸಮಾಧಾನಗಳು, ಹಾಗಾಗಿ ಇನ್ನೂ ಕೂಡ ಅದನ್ನ ಸಸ್ಪೆನ್ಸ್ ಆಗಿ ಉಳಿಸ್ಕೊಂಡಿದ್ದಾರಾ ಹೇಗೆ ಅಂತ ಹೇಳಿ, ಯಾವಾಗ ರಿಲೀಸ್ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇವೆ ಈಗ ಹರೀಶ್? ರೆಹಮಾನ್, ಈಗ 8 ಕ್ಷೇತ್ರಗಳಲ್ಲಿ ಬಾಕಿ ಉಳಿದಿರುವಂಥದ್ರಲ್ಲಿ 3 ಕ್ಷೇತ್ರಗಳನ್ನು JDSಗೆ ಕೊಡಲಾಗಿದೆ ಅನ್ನುವಂಥದ್ದನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆದರೆ ಕೋಲಾರದಲ್ಲಿ ಯಾರು ಅಭ್ಯರ್ಥಿ ಅನ್ನುವಂಥದ್ದು ಸ್ಪಷ್ಟ ಆಗಿಲ್ಲ, ಮಂಡ್ಯದಲ್ಲಿ ಯಾರು ಅಭ್ಯರ್ಥಿ ಅನ್ನುವಂಥದ್ದು ಸ್ಪಷ್ಟ ಆಗಿಲ್ಲ. ಆದರೆ ಹಾಸನದಲ್ಲಿ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನು BJP ಸ್ಪರ್ಧೆ ಮಾಡುವಂಥ 5 ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿಲ್ಲ. ನಿನ್ನೆ ಕೇವಲ 20 ಮಂದಿ ಅಭ್ಯರ್ಥಿಗಳ ಪಟ್ಟಿ ಮಾತ್ರ ರಿಲೀಸ್ ಆಗಿದೆ. ಇನ್ನು 5 ಕ್ಷೇತ್ರಗಳದ್ದು ಬಾಕಿ ಉಳಿಸ್ಕೊಳ್ಳಲಾಗಿದೆ. ಮುಖ್ಯವಾಗಿ ನಾವು ನೋಡೋದಾದ್ರೆ ಯಾವ್ಯಾವ ಕ್ಷೇತ್ರಗಳು ಅಂತ, ರಾಯಚೂರು, ಇಲ್ಲಿ ಪ್ರಮುಖವಾಗಿ ಹಾಲಿ ಸಂಸದರಾಗಿರ್ತಕ್ಕಂತಹ ರಾಜಾ ಅಮರೇಶ್ವರ್ ನಾಯಕ್ ಅವರಿಗೆ ತೀವ್ರ ಆಡಳಿತ ವಿರೋಧ ಅಲೆ ಇದೆ ಅನ್ನುವಂಥದ್ದು, ಆಂಟಿ ಇನ್ಕಂಬೆನ್ಸಿನ ಎದುರಿಸ್ತಿದ್ದಾರೆ. ಸ್ಥಳೀಯ ನಾಯಕರು ವಿರೋಧ ಇದೆ, ಕಾರ್ಯಕರ್ತರು ವಿರೋಧ ಇದೆ. ಅವರಿಗೆ ಬದಲಾಯಿಸಿ ಬೇರೆಯವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಚರ್ಚೆ ನಡೀತಿದೆ. ಅಲ್ಲಿ ಕಾಂಪಿಟೇಷನ್ ಇದೆ. ಮುಖ್ಯವಾಗಿ BV ನಾಯಕ್ ಅವರ ಪರವಾಗಿ ರಮೇಶ್ ಜಾರಕಿಹೊಳಿ ಅವರು ಸತತ ಪ್ರಯತ್ನವನ್ನ ಮಾಡ್ತಿದ್ದಾರೆ, ಹೇಗಾದ್ರೂ ಮಾಡಿ BV ನಾಯಕ್ ಅವರಿಗೆ ಟಿಕೆಟ್ ಕೊಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಈ ಒಂದು ಕ್ಷೇತ್ರ ನೆನೆಗುದಿಗೆ ಬಿದ್ದಿರುವಂತಹದ್ದು. ಹೈಕಮಾಂಡ್ ನಾಯಕರು ಯಾವುದೇ ರೀತಿಯಾದಂಥ ನಿರ್ಧಾರಕ್ಕೆ ಬಂದಿಲ್ಲ. BV ನಾಯಕ್ ಅವರು ಕಾಂಗ್ರೆಸ್ನ ಸಂಸದರಾಗಿದ್ರು 2014ರಲ್ಲಿ, ನಂತರ 2019ರಲ್ಲಿ ಸೋತಿದ್ರು. ನಂತರ ಅವರು BJPಗೆ ಹೋಗಿದ್ರು. ಅವರೀಗ BJPಯ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ರಾಯಚೂರಿನಲ್ಲಿ. ಇನ್ನು ಬೆಳಗಾವಿ, ಮಂಗಳ ಅಂಗಡಿ ಅವರಿಗೆ ಟಿಕೆಟ್ ಕೊಡೋಲ್ಲ ಅಂತಾದ್ರೆ ಅದು ಯಾವುದೇ ಕಾರಣಕ್ಕೂ ಅವರ ಫ್ಯಾಮಿಲಿ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬೇರೆಯವರು ಹೇಳ್ತಿದ್ದಾರೆ. ಮಹಂತೇಶ್ ಕವಟಗಿ ಮಠ ಅವರು ನಮಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಇನ್ನು ಚಿಕ್ಕೋಡಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ರಮೇಶ್ ಕತ್ತಿ ಅವರು ನನಗೆ ಬೆಳಗಾವಿಯಲ್ಲಿ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಅವರಿಗೆ ಕೂಡ ಇದೆ. ಮತ್ತೆ ಇನ್ನು ಜಗದೀಶ್ ಶೆಟ್ಟರ್ ಅವರಿಗೆ ಈಗ ಅವ್ರನ್ನ ಕಾಂಗ್ರೆಸ್ ಇಂದ BJPಗೆ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಒಂದಷ್ಟು ವಾಗ್ದಾನಗಳನ್ನ ಕೊಟ್ಟಿರುವಂತಹ ಸಾಧ್ಯತೆ ಇದೆ. ಅದನ್ನ ಈಡೇರಿಸಲಿಕ್ಕೋಸ್ಕರ ಗೊಂದಲಗಳು ಸೃಷ್ಟಿಯಾಗಿರಬಹುದು. ಹಾಗಾಗಿ ಬೆಳಗಾವಿ ಟಿಕೆಟ್ ಈಗ ಗೊಂದಲದಲ್ಲಿದೆ. ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ಅದು ಕೂಡ ಕ್ಲಿಯರ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಚಿತ್ರದುರ್ಗದಲ್ಲೂ ಕೂಡ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಅವರಿಗೆ ಆಡಳಿತ ವಿರೋಧ ಅಲೆ ಇದೆ. ಆ ಕ್ಷೇತ್ರದಲ್ಲಿ ಕಾರ್ಯಕರ್ತರು ನಾಯಕರ ಜೊತೆ ಸರಿಯಾಗಿ ಸಂಪರ್ಕ ಹೊಂದಿಲ್ಲ, ಅಲ್ಲಿ ಸ್ಥಳೀಯ ನಾಯಕರ ಜೊತೆ ಬೆರೆತಿಲ್ಲ. ಹಾಗಾಗಿ ಅವರಿಗೆ ಟಿಕೆಟ್ ಕೊಡಬಾರದು, ಅವರಿಗೆ ಟಿಕೆಟ್ ಕೊಟ್ಟರೆ ಸೋಲು ಖಚಿತ ಅನ್ನುವಂತಹ ವರದಿಗಳು ಹೈಕಮಾಂಡ್ ಮುಟ್ಟಿರೋದ್ರಿಂದ ಅವರ ಬದಲಿಗೆ ಯಾರು ಅನ್ನುವಂತಹದ್ದೇ ಈಗ ಹೈಕಮಾಂಡ್ಗೆ ಗೊಂದಲ ಆಗಿರುವಂತಹದ್ದು. ಜನಾರ್ದನ್ ಸ್ವಾಮಿ ಅವರಿದ್ದಾರೆ, ಮಾಜಿ ಸಂಸದರು, ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ. ಆದ್ರೆ ಕಾಂಗ್ರೆಸ್ನಲ್ಲಿ ಯಾರಿಗೆ ಟಿಕೆಟ್ ಅನೌನ್ಸ್ ಮಾಡ್ತಾರೆ? ಯಾಕಂದ್ರೆ ಕಾಂಗ್ರೆಸ್ನಲ್ಲೂ ಗೊಂದಲ ಇದೆ. ಚಂದ್ರಪ್ಪ ಹಾಗೂ ತಿಪ್ಪೇಸ್ವಾಮಿ ನಡುವೆ ತೀವ್ರತರನಾದಂತಹ ಫೈಟ್ ಇದೆ. ಅಲ್ಲಿ ಯಾರಿಗೆ ಟಿಕೆಟ್ ಸಿಗ್ಲಿಲ್ಲ ಅವ್ರನ್ನ ಕರ್ಕೊಂಡ್ಬಂದು ಟಿಕೆಟ್ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇರಬಹುದು. ಇನ್ನು ಸಹಜವಾಗಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಹಾಗೂ ಅಲೋಕ್ ವಿಶ್ವನಾಥ್ ಅವರ ನಡುವೆ ಫೈಟ್ ಇದೆ. ಇಬ್ರು ಕಡೆನೂ ಕೂಡ ನಾಯಕರು ನಿಂತು ತೀವ್ರ ರೀತಿಯಾದಂತಹ ಜಿದ್ದಾಜಿದ್ದಿಯಾಗಿ ಟಿಕೆಟ್ ಪಡೆಯೋದಕ್ಕೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಇನ್ನು 2-3 ದಿವಸಗಳಲ್ಲಿ ಈ 5 ಕ್ಷೇತ್ರಗಳ ಟಿಕೆಟ್ ಅನೌನ್ಸ್ ಆಗುವಂತಹ ಸಾಧ್ಯತೆ ಇದೆ, ಗೊಂದಲಗಳನ್ನ ಪರಿಹರಿಸಿಕೊಂಡು. ರೆಹಮಾನ್, ಥ್ಯಾಂಕ್ ಯು ಹರೀಶ್.